ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾಳೆ ವರಮಹಾಲಕ್ಷ್ಮಿ ಹಬ್ಬ. ಸೊ ನಿಮ್ಮನೇಲೆಲ್ಲ ಹೇಗೆ ನಡೀತಾ ಇದೆ ಪ್ರಿಪ್ರೇಷನ್? ಸೊ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದ್ವಿ, ನಾಳೆ ಹಬ್ಬಕ್ಕೆ ಏನೇನೆಲ್ಲ ತೊಗೊಂಡು ಬರಬೇಕು ಅಂತ. ನಾನು ತಂದಿರೋ ಕೆಲವೊಂದು ಐಟಮಲ್ಲಿ ಪೂಜಾ ಐಟಮ್ಸ್ ಎಲ್ಲ ನಿಮಗೆ ತೋರಿಸ್ಬೇಕು ಅಂತ ಮಾಡ್ತಿರೋ ವಿಡಿಯೋ. ಸೊ 4-5 ಡೇಸ್ ಆಯಿತು ಐಟಮ್ಸ್ ಎಲ್ಲ ತೊಗೊಂಡು ಬಂದು ವಿಡಿಯೋ ಮಾಡಬೇಕಿತ್ತು. ಸೊ ಟೈಮ್ ಸಿಕ್ಕಿರಲಿಲ್ಲ. ಮನೆಯೆಲ್ಲ ನೋಡ್ಬೋದು ಎಷ್ಟು ಮೆಸ್ಸಿ ಆಗಿದೆ ಅಂತ ಹಬ್ಬದ ಪ್ರಿಪ್ರೇಷನ್ಸಲ್ಲಿ. ಇನ್ನೊಂದು ಹೇಳಬೇಕಂದ್ರೆ 15 ಡೇಸ್ 20 ಡೇಸ್ ಇಂದ ಕ್ಲೀನ್ ಮಾಡ್ಕೊಂಬಂದಿದ್ದು ಒಂದೇ ದಿವಸದಲ್ಲಿ ಎಲ್ಲ ಮೆಸ್ಸಿ ಔಟ್ ಮಾಡಿಬಿಟ್ಟಿದ್ದೀವಿ. ಸೊ ಹೀಗೆ ಕ್ಲೀನ್ ಮಾಡ್ತಾ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೋತಾ ಇದ್ದೀವಿ ಮನೆಗೆ, ಐ ಮೀನ್ ಹಬ್ಬಕ್ಕೆ ಲಕ್ಷ್ಮಿ ಕೂರಿಸೋದಕ್ಕೆ ಅಂತ. ಸೊ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಏನೇನೆಲ್ಲ ಐಟಮ್ಸ್ ತೊಗೊಂಬಂದಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ. ಸೊ ನಾವು ಸಂಭವ್ ಗಿಫ್ಟ್ ಶಾಪಿಗೆ ಹೋಗಿದ್ವಿ. ಅಲ್ಲಿ ಏನೇನು ತೊಗೊಂಬಂದೆ ಚಿಕ್ಕ ಪುಟ್ಟ ಐಟಮ್ಸ್ನ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಐಟಮ್ ಬಂದು ತೋರಿಸ್ತಾ ಇರೋದು ನಾನಿಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಡಬೇಕಾಗಿರೋ ಮುಖವಾಡ. ಸೊ ಇದು ಬಂದು ಜರ್ಮನ್ ಸಿಲ್ವರಲ್ಲಿದೆ. ನಾನು ಆ್ಯಕ್ಚುಲಿ ಚಿಕ್ಕದು ತೊಗೊಂಡಿದ್ದೀನಿ, ಸುಮ್ಮನೆ ಸಿಂಪಲ್ಲಾಗಿ ಮಾಡೋಣ ಕಳಶ ಇಟ್ಟು ಅಂತ ಅಂದ್ಕೊಂಡು ನಾನು ಚಿಕ್ಕದು ತೊಗೊಂಡ್ಬಿಟ್ಟೆ. ಇದರಲ್ಲಿ ಟ್ಯಾಂಜಾವೂರ್ ಪೇಂಟಿಂಗು ಮತ್ತು ಸ್ಟೋನ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿ ಜುವೆಲ್ಸ್ ಎಲ್ಲ ಹಾಕಿ ಪೇಸ್ಟ್ ಮಾಡಿದ್ದೆಲ್ಲ ಇತ್ತು. ಬಟ್ ಇದೇ ಪ್ಲೇನೇ ಇರಲಿ, ಮುಂದಕ್ಕೆ ನಾನು ಬೇಕಾದರೆ ಅದನ್ನ ಡೆಕೋರೇಟ್ ಮಾಡೋ ಥರ ಇರಲಿ ಅಂತ ತೊಗೊಂಡೆ. ಸೊ ಜಸ್ಟ್ ನನಗೆ 200 ರುಪೀಸಲ್ಲಿ ಮಾತ್ರ ಸಿಕ್ಕಿದ್ದು. ಚೆನ್ನಾಗಿದೆ, ಚಿಕ್ಕದಾಗಿದ್ದರೂ ತುಂಬ ಚೆನ್ನಾಗಿದೆ. ಲಕ್ಷಣ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಐಟಮ್ ನಾನು ತೋರಿಸ್ತಾ ಇರೋದು ಬಂದು ಇಲ್ಲಿ ನಮಗೆ ಆ್ಯಕ್ಚುಲಿ ಇದು ಬಂದು ಫುಲ್ ಸೆಟ್ ಸಿಕ್ತು. ಇದು ಬಂದು ವೈಟ್ ಮೆಟಲ್, ಫುಲ್ ವೈಟ್ ಮೆಟಲಲ್ಲಿ ಸಿಕ್ಕಿದ್ದು. ಎಲ್ಲ ಪೂಜಾ ಐಟಮ್ಸ್ ಇದರಲ್ಲೇ ಇದೆ. ಇದಿನ್ನೂ ಅನ್ರ್ಯಾಪ್ ಕೂಡ ಮಾಡಿಲ್ಲ, ನಾನು ಹಾಗೆ ತಂದಿದ್ದು ಹಾಗೆ ಹಂಗೆ ಇಟ್ಟಿದ್ದೀನಿ. ಸೊ ಹಾಗೆ ತೋರಿಸ್ಬಿಡ್ತೀನಿ. ಇದು ನಾನು ತೋರಿಸ್ತಾ ಇರೋದಿಲ್ಲಿ ವೈಟ್ ಮೆಟಲ್ದು. ನನಗಿದು ಫುಲ್ ಪೂಜಾ ಸೆಟ್ ಏನು ಬರುತ್ತೆ ಅದು ನಮಗೆ ಸಿಕ್ತು. ಆ್ಯಕ್ಚುಲಿ ಇದು ಜಸ್ಟ್ 600 ರುಪೀಸಲ್ಲಿ ಸಿಕ್ತು. ಆ್ಯಕ್ಚುಲಿ ನಮ್ಮ ಆಫರ್ ಬಿಟ್ಟು 1 ವೀಕಲ್ಲೇ ಹೋದ್ವಿ, ಅದರಿಂದ ನಮಗೆ ಈಸಿಯಾಗಿ ಸಿಕ್ಕುತ್ತೆ. ಇವಾಗಲೂ ಸಿಗಲ್ಲ ಅಂತೇನಿಲ್ಲ, ಬಿಕಾಸ್ ತುಂಬ ವೆಯ್ಟ್ ಮಾಡಬೇಕು ಲೈನಲ್ಲೆಲ್ಲ. ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದೀನಿ ನಾನು ಈ ದೀಪ. ಸೊ ಇದರಲ್ಲಿ ಒಂದು ಪ್ಲೇಟ್, ಇದು ಪಂಚಪಾತ್ರೆ ಉದ್ದಾರಣೆ, ಆ್ಯಂಡ್ ಇದು ಗಂಧದ ಕಟ್ಟಿ ಹಚ್ಚೋದು ಇರುತ್ತಲ್ಲ ಅದು. ಸೊ 2 ಕುಂಕುಮ ಬಟ್ಲು, 1 ಚೊಂಬು ಇದು ಸಿಕ್ತು. ಸೊ ನಾನು ಇದು ತೊಗೊಂಡಿದ್ದ ಕಾರಣ ಏನಂದರೆ ಇದರಲ್ಲೇ ಚಿಕ್ಕದಾಗಿ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ಲ ಹಬ್ಬ ಅಂತ, ಇದರಲ್ಲೇ ಕಳಶ ಥರ ಇಟ್ಟು ಮುಖವಾಡ ಇಟ್ಟು ಮಾಡೋಣ ಸಿಂಪಲ್ಲಾಗಿ ಅಂತ ಅಂದ್ಕೊಂಡಿದ್ದು. ಸೊ ಇದಕ್ಕೆ ಗಂಟೆ ಬರುತ್ತೆ. ಇದಿಷ್ಟು ನಮಗೆ 600 ರುಪೀಸಲ್ಲೇ ಸಿಕ್ತು. ವರ್ತ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ವೈಟ್ ಮೆಟಲಲ್ಲಿ ಇದು ಆ್ಯಕ್ಚುಲಿ ಸಿಕ್ಕಿದ್ದು, ತುಂಬ ಚೆನ್ನಾಗಿದೆ. ಇದು ತೊಗೊಳಕ್ಕಂತೂ ಫುಲ್ ಲೈನ್ 5 o'clock ಲೈನ್ ಮಾಡಿದ್ದಾರೆ ಅಂತ ನಾನು ಇನ್ಸ್ಟಾದಲ್ಲೆಲ್ಲ ನೋಡ್ತಾ ಇದ್ದೆ. ಆ್ಯಕ್ಚುಲಿ ಇನ್ಸ್ಟಾದಲ್ಲಿ ನೋಡ್ಬಿಟ್ಟು ತಗೊಂಡಿದ್ದು. ನೆಕ್ಸ್ಟ್ ಐಟಮ್ ಬಂದು ನಾನು ತೋರಿಸ್ತಾ ಇರೋದು ಇದು ಪ್ಲೇಟ್. ಇದಂತೂ ನನಗೆ ಸಖತ್ ಫೇವ್ರೇಟು. ಇದನ್ನ ಆ್ಯಕ್ಚುಲಿ ತೊಗೋಬೇಕಂತ ಸಖತ್ ಆಸೆ ಇಟ್ಕೊಂಡಿದ್ದೆ. ಅರ್ಶಿನ ಕುಂಕುಮ ಎಲ್ಲ ಕೊಡೋದಕ್ಕೆ ತುಂಬ ಚೆನ್ನಾಗಿದೆ. ನಾನು ಓಪನ್ ಕೂಡ ಮಾಡಿಲ್ಲ, ಹಾಗೆ ತಂದಿದ್ದು ಹೇಗಿದೆಯೋ ಹಾಗೆ ಇಟ್ಟಿದ್ದೀನಿ. ಚೆನ್ನಾಗಿದೆ. ಮೇ ಬಿ ಇದು ಲೈಕ್ 7 inches ಏನೋ ಬರುತ್ತೆ. ಇದು ಕಾಸ್ಟ್ ಬಂದು 2280 ಏನೋ ಇದೆ. ನಮ್ಗೆ ಆಫರಲ್ಲಿ ಸಿಕ್ತು 1710 ರುಪೀಸ್ಗೆ ನಮಗೆ ಸಿಕ್ಕಿದ್ದು ಸಂಭವ್ ಗಿಫ್ಟ್ಸಲ್ಲಿ. ಚೆನ್ನಾಗಿದೆ. ಇದರಲ್ಲಿ ವೆರೈಟಿ ಆಫ್ ಡಿಸೈನ್ಸ್ ಎಲ್ಲ ಇತ್ತು, ಬಟ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಜರ್ಮನ್ ಸಿಲ್ವರಲ್ಲಿ ತಗೊಂಡೆ. ನೆಕ್ಸ್ಟ್ ತೋರಿಸ್ತಾ ಇರೋದು ಬಂದು ದೀಪದ ಕಂಬ. ಆ್ಯಕ್ಚುಲಿ ನಾವು ಇವಾಗ ಅನಿಸ್ತದೆ ನನಗೆ ಮೇ ಬಿ ನಾನು ತಪ್ಪು ಮಾಡಿಬಿಟ್ಟೆ ಅಂತ. ಬಿಕಾಸ್ ಯಾಕೆ ಅಂತಂದರೆ ಇದು ವೈಟ್ ಮೆಟಲಲ್ಲಿ ತೊಗೊಂಡ್ಬಿಟ್ಟೆ. ನಾನು ಜರ್ಮನ್ ಸಿಲ್ವರಲ್ಲಿ ತೊಗೋಬೇಕಾಗಿದ್ದು. ಬಟ್ ನಾನು ಹೇಳಿದಾಗೆ ಆವಾಗಲೇ ಚಿಕ್ಕದಾಗಿಡೋದಲ್ವಾ, ಕಮ್ಮಿ ಅಮೌಂಟಲ್ಲೇ ತೊಗೊಂಡ್ಬಿಡೋಣ ಅಂತ ಇದನ್ನು ಚೂಸ್ ಮಾಡಿ ತೊಗೊಂಬಂದೆ. ಬಿಕಾಸ್ ನನ್ನ ಹತ್ರ ಉದ್ದಕ್ಕಿರೋ ದೀಪ ಇರಲಿಲ್ಲ. ಬೆಳ್ಳಿಯಲ್ಲಿದೆ ನನ್ನ ಹತ್ರ, ಚಿಕ್ಕದಿದೆ. ಸೊ ಆಲ್ರೆಡಿ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ದೇವ್ರದ್ದು ಐಟಮ್ಸ್ ಎಲ್ಲ ತೊಳೆದಿಟ್ಬಿಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಬೆಳ್ಳಿಯಲ್ಲಿದೆ ನನ್ನ ಹತ್ರ, ಈ ಥರದ್ದು. ಸ್ವಲ್ಪ ದೊಡ್ಡದು ಬೇಕಾಗಿತ್ತು ಅಂತ ಅದನ್ನು ತೊಗೊಂಡಿದ್ದು. ಇದು ಅದೇ ಹೇಳಿದಾಗೆ ವೈಟ್ ಮೆಟಲಲ್ಲಿ ತೊಗೊಂಡ್ಬಿಟ್ಟೆ. ನೆಕ್ಸ್ಟ್ ನೋಡೋಣ ಜರ್ಮನ್ ಸಿಲ್ವರಲ್ಲಿ ತೊಗೊಳ್ಳೋಣ ಅಂತ ಇದ್ದೀನಿ. ಬಟ್ ಇದು ಏನಿಲ್ಲ, ಚೆನ್ನಾಗಿದೆ. ಫಿನಿಶಿಂಗ್ ಎಲ್ಲನೂ ಚೆನ್ನಾಗಿದೆ. ಉದ್ದ ಇದೆ, ಆಲ್ಮೋಸ್ಟ್ ನನ್ನ ಕೈ ಅಷ್ಟು ಬರುತ್ತೆ. ಚೆನ್ನಾಗಿದೆ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಐಟಮ್ ಬಂದು ಪೀಠ.
ಸೊ ಈ ಪೀಠ ಬಂದು ಜಸ್ಟ್ 150 ರುಪೀಸ್ಗೆ ಸಿಕ್ತು. ಇಲ್ಲೆಲ್ಲ ಲೈಕ್ ನಾರ್ಮಲ್ ಶಾಪ್ ಎಲ್ಲ ಕೇಳಿದ್ರೆ 150 ರುಪೀಸ್ಗೆ ಅಂದರೆ ತುಂಬ ಚಿಕ್ಕದ ಐಟಮ್ ಕೊಡ್ತಾರೆ. ಇದು ತುಂಬ ಚೆನ್ನಾಗಿದೆ. ಇದ್ರಲ್ಲಿ ಸೈಜಸ್ ಅವೈಲಬಲ್ ಇತ್ತು, ಸ್ಮಾಲು, ಮೀಡಿಯಮು, ಬಿಗ್ಗು. ಇದು ಆ್ಯಕ್ಚುಲಿ ಮೇ ಬಿ ನಾನು ಮೀಡಿಯಮ್ ತೊಗೊಂಡಿದ್ದೀನಿ 150ಗೆ. 100 ರುಪೀಸ್ ಕೂಡ ಇತ್ತು ಇದರಲ್ಲಿ, ಬಿಕಾಸ್ ಅವರೇ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನಮಗೆ ತುಂಬ ಕಮ್ಮಿ ರೇಟಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲ ತೊಗೊಳೋದಕ್ಕೆ ಆಲ್ಮೋಸ್ಟ್ ಎಷ್ಟು ಜನ ಇದ್ದರು, ಎಷ್ಟು ವೆಯ್ಟ್ ಮಾಡಿಕೊಂಡು ಕಿತ್ತಾಡಿಕೊಂಡು ತೊಗೊಂಡು ಬಂದು ಗೊತ್ತಿಲ್ಲ. ಸಾಕಾಗಿತ್ತು ನನಗಂತೂ, ಹೊರಗಡೆ ಹೋಗೋಷ್ಟಲ್ಲಿ ಸಾಕಾಗ್ಬಿಡುತ್ತಪ್ಪ ಅನ್ನೋ ಥರ ಅಂತ ಇತ್ತು. ಫೈನಲ್ ಐಟಮ್ ತೋರಿಸ್ತೀನಿ. ಇದಂತೂ ನನಗೆ ಫೇವ್ರೆಟ್ ಐಟಮ್. ತುಂಬ ಆಸೆ ಇತ್ತು ನನಗೆ ತೊಗೋಬೇಕು ಅಂತ, ಬಟ್ ತೊಗೋತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಲೈಕ್ ಐ ಮ್ಯಾನಿಫೆಸ್ಟೆಡ್. ನಾನು 2 ದಿವಸದಲ್ಲಿ ತಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ತಗೊಂಡೆ. ಇದು ಬಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದು ತೊಗೊಂಡಿದ್ದು ನಾನು, ಅಷ್ಟಲಕ್ಷ್ಮಿ ಬಿಂದಿಗೆ. JS ಕಲೆಕ್ಷನ್ ಅಂತ ಒಂದು ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ, ಅಲ್ಲಿ ತೊಗೊಂಡಿದ್ದು. ಇದು ಆ್ಯಕ್ಚುಲಿ ಕೇಳಿದೆ, ಅಲ್ಲಿ ಪೋಸ್ಟ್ ಮಾಡಿದರು. ಪೋಸ್ಟ್ ಮಾಡಿ 3 ಐಟಮ್ ಇತ್ತು ಅವ್ರ ಹತ್ರ ಅಂತ ಹೇಳಿದ್ರು. 1 ಐಟಮ್ ಉಳ್ಕೊಂಡಿದ್ದೆ, ಬೇಗ ಬುಕ್ ಮಾಡ್ಕೊಂಡ್ರೆ ಮಾತ್ರ ಸಿಗುತ್ತೆ ನಿಮಗೆ ಅಂತ ಹೇಳಿದ್ರು. ಸೊ ಅವತ್ತೇ ನೈಟ್ ಕೇಳಿದ ದಿನವೇ ಬುಕ್ ಮಾಡಿದೆ. ಹಿಂದಿನ ದಿನವೇ ನನಗಿದು ಪೋರ್ಟರ್ ಮಾಡಿದ್ರು. ನನಗೆ ಸಖತ್ ಫೇವ್ರೆಟ್. ಇದೆಲ್ಲದಕ್ಕಿಂತ ನನ್ನ ಫೇವ್ರೆಟ್ ಅಂತಂದರೆ ಅಷ್ಟಲಕ್ಷ್ಮಿ ಬಿಂದಿಗೆ. ಇದು ಆ್ಯಕ್ಚುಲಿ ತುಂಬ ಆಸೆಯಿಂದ ತಗೋಬೇಕು ಅಂದ್ಕೋತಾ ಇದ್ದೆ. ಫೈನಲಿ ತಗೊಂಡೆ. ಚೆನ್ನಾಗಿದೆ, ನೀವು ನೋಡಿ. ತುಂಬ ದೊಡ್ಡದಾಗೂ ಇದೆ, ಚಿಕ್ಕದಾಗಿಲ್ಲ ನೋಡಿ. ನನ್ನ ಕೈಯಷ್ಟು ಬರೋದು ಇದೆ. ಚೆನ್ನಾಗಿದೆ. ಇದಿಟ್ಟು ಲಕ್ಷ್ಮಿ ಕೂರಿಸಿದ್ರೆ ಇನ್ನೂ ಚೆನ್ನಾಗಿದೆ. ಜರ್ಮನ್ ಸಿಲ್ವರ್. ಹೌದು, ಇದು ಜರ್ಮನ್ ಸಿಲ್ವರೇ. ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯ್ತಿದ್ದು. ನೈಸ್. ವೆಯ್ಟ್ ಆ್ಯಕ್ಚುಲಿ ಬಂದು ಇದು 1 kg 100 ಗ್ರಾಮ್ಸ್ ಇದೆ. ಪ್ರೈಸ್ ಬಂದು ನನಗೆ ಇಲ್ಲಿ 8.5 ಇತ್ತು. ಶಿಪ್ಪಿಂಗ್ ಚಾರ್ಜಸ್ ಏನು ಅವ್ರು ತೊಗೊಂಡಿರಲಿಲ್ಲ. ಸೊ 8.5ಗೆ ನನಗೆ ವರ್ತ್ ಅಂತ ಹೇಳಿ, ಬಿಕಾಸ್ ಬೇರೆ ಇನ್ಸ್ಟಾಗ್ರಾಮ್ ಪೇಜಸ್ ಎಲ್ಲ ನಾನು ನೋಡಿದ್ರೆ 14.5, 15, 10 ಆ ಥರದ್ದೆಲ್ಲ ಇತ್ತು. ಸೊ ಇದು ನಿಜವಾಗ್ಲೂ ವರ್ತ್ ಅಂತ ಅನಿಸ್ತು ನನಗೆ, ಬಿಕಾಸ್ 8.5 ಎಲ್ಲೂ ಕೊಡೋದಿಲ್ಲ. ಸಖತ್ ಇಷ್ಟ ಆಯಿತು ನನಗೆ. ವೆಯ್ಟ್ ಕೂಡ ಎಷ್ಟು ವೆಯ್ಟ್ ಇದೆ ಗೊತ್ತಾ, 1 kg ಆರಾಮಾಗಿದೆ. ಏನು ಟೊಳ್ಳಾಗಿದೆ ಏನೂ ಇಲ್ಲ, ತುಂಬ ಶೈನಿ, ಸೇಮ್ ಬೆಳ್ಳಿ ಬಿಂದಿಗೆ ಥರನೇ ಇದೆ. ಸಖತ್ತಾಗಿದೆ. ನೆಕ್ಸ್ಟು ದೇವ್ರಿಗೆ ಉಡಿಸ್ಬೇಕಾಗಿರೋ ಸೀರೆ. ಸೊ ಸೀರೆ ನನ್ನ ಫೇವ್ರೆಟ್ ಕಲರ್ ರೆಡ್ ಕಲರ್ ತಗೊಂಡಿದ್ದೀನಿ. ಸೊ ಇದು ಸೆಮಿ ಮೈಸೂರು ಸಿಲ್ಕ್ ಕ್ರೇಪಲ್ಲಿ ತೊಗೊಂಡಿರೋ ಸ್ಯಾರಿ. ಇದು ರೆಡ್ ಕಲರ್ ನನಗಂತೂ ಫೇವ್ರೆಟ್ ಕಲರ್. ಇದು ಯಾವಾಗಲೂ ನನಗೆ, ಈವನ್ ನಾನು ಡೈಲಿ ರೆಡ್ ಕಲರ್ ಹಾಕೋ ಬಟ್ಟೆ ಅಂತಂದರೆ ನಾನು ಯಾವಾಗಲೂ ರೆಡ್ ಹಾಕೋತೀನಿ. ಯಾಕಂದರೆ ನನ್ನ ಮದುವೆ ಟೈಮಲ್ಲೂ ಮುಹೂರ್ತಕ್ಕೆ ರೆಡ್ ಕಲರ್ ಸೀರೆ, ಈವನ್ ನನ್ನ ಸೀಮಂತಕ್ಕೂ ತೊಗೊಂಡಿದ್ದು ರೆಡ್ ಕಲರ್ ಸೀರೆ. ಒಕೇಶ್ನಲಿ ನಾನು ಯಾವುದಾದ್ರು ಇಂಪಾರ್ಟೆಂಟ್ ಫಂಕ್ಷನ್ಸ್ ಎಲ್ಲ ಇರುತ್ತೆ, ನನಗೆ ಕಣ್ಣೆಲ್ಲ ರೆಡ್ ಮೇಲೇ ಹೋಗ್ತಾ ಇರುತ್ತೆ. ಇವಾಗಲೂ ಸಹ ನಾನು ರೆಡ್ ಕಲರಲ್ಲೇ ಪರ್ಚೇಸ್ ಮಾಡಿದ್ದೀನಿ. ಇದು ಬಂದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಪೇಜಲ್ಲೇ. ಸೊ ಆಫ್ಲೈನ್ ಹೋಗಿ ಪರ್ಚೇಸ್ ಮಾಡಿದೆ. ನೋಡಿದೆ ನಾನು, ನನ್ನ ಹಸ್ಬೆಂಡ್ ಆಫೀಸ್ ಹತ್ರನೇ ಇರೋದ್ರಿಂದ, ಹನುಮಂತ ನಗರಲ್ಲಿ ಇರೋದ್ರಿಂದ, ಸೊ ಅಲ್ಲೇ ಹೋಗಿ ಅವರೇ ಪರ್ಚೇಸ್ ಮಾಡ್ಕೊಂಬಂದರು. ಈ ರಶಲ್ಲಂತೂ ನಾನು ಮಗುನ ಕರ್ಕೊಂಡು ಹೋಗಿ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ, ಅವರೇ ಶಾಪ್ ಮಾಡ್ಕೊಂಡು ಬಂದರು. ಸೊ ಇದು ತೊಗೊಂಡು ಬಂದಿದ್ದು ಪೂಜಾ ಸಿಲ್ಕ್ಸ್ ಅಂತ ಇದೆ ಶಾಪ್ ಹೆಸರು. ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಇದು ಇವಾಗೆಲ್ಲ ಮೋಸ್ಟ್ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಈ ಬ್ಲೌಸ್ ಪೀಸ್ ಎಲ್ಲ ಮೋಸ್ಟ್ಲಿ ಲೈಕ್ 12 ಕಲರ್ಸ್ ಸ್ಯಾರಿಗೆಲ್ಲ ಮ್ಯಾಚ್ ಆಗುತ್ತೆ ಈ ಕಲರ್ ಬ್ಲೌಸು, ವೈಟ್ದು ವಿತ್ ಎಂಬ್ರಾಯ್ಡ್ರಿ ಡಿಸೈನ್. ಸೊ ಇದನ್ನು ಪರ್ಚೇಸ್ ಮಾಡ್ಕೊಂಬಂದೆ. ಇದಂತೂ ಡೆಡ್ಲಿ ಕಾಂಬಿನೇಷನ್ ಅಂತ ಕರಿತೀವಿ, ಈ ರೆಡ್ ಆ್ಯಂಡ್ ವೈಟ್. ತುಂಬ ಚೆನ್ನಾಗಿದೆ. ಈ ಸ್ಯಾರಿನ ಪರ್ಚೇಸ್ ಮಾಡ್ಕೊಂಬಂದೆ. ಮೇ ಬಿ ನೋಡೋಣ, ನಾನು ದೇವ್ರಿಗೆ ಉಡಿಸ್ತೀನೋ ಇಲ್ವೋ ಗೊತ್ತಿಲ್ಲ, ಇಲ್ಲ ಹಾಗೆ ತಟ್ಟೆಲಿ ಇಡ್ತೀನೋ ಅಂತ ನೋಡೋಣ, ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡ್ತೀನಿ. ಉಡ್ಸೋದಕ್ಕೆ ಇವಾಗ ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಉಡಿಸಿ ಎಲ್ಲ. ಬಿಕಾಸ್ ಪಾಪು ಇದ್ದಾಳೆ, ಅವಳನ್ನ ನೋಡ್ಕೊಳ್ಬೇಕು, ಎಲ್ಲ ಕೆಲಸನೂ ನಾನು ಒಬ್ಬಳೆ ನನ್ನ ಮೇಲೆ ಇರೋದ್ರಿಂದ ನನಗೆ ಅಷ್ಟು ಉಡ್ಸೋಕ್ಕಾಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಈಗ ಹಾಗೆ ಮಡ್ಲಕ್ಕಿ ಜೊತೆ ತಟ್ಟೆಲಿ ಇಡ್ತೀನೋ ಇಲ್ಲಾಂದರೆ ಉಡಿಸ್ತೀನೋ ಗೊತ್ತಿಲ್ಲ. ಸೊ ಇದು ಜಸ್ಟ್ ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ. ನೆಕ್ಸ್ಟು ನೀವು ಹಬ್ಬ ಹೇಗೆ ಮಾಡ್ತೀನಿ, ನಾಳೆ ಹಬ್ಬ ಇರೋದ್ರಿಂದ ನಾಳೆ ಹಬ್ಬ ಹೇಗೆ ಮಾಡ್ತೀನಿ ಅಂತಲೂ ಬ್ಲಾಗ್ ಬರುತ್ತೆ. ಸೊ ನೋಡಿ, ಇವಾಗ ಆಲ್ರೆಡಿ ಹೂವು ಎಲ್ಲ ನನಗೆ ಕಟ್ಟಕ್ಕೆ ಬರಲ್ಲ. ಸೊ ಹೂವು ಎಲ್ಲ ಪೋಣಿಸಿದ್ದು, ಸೂಜಿಯಲ್ಲಿ ಪೋಣಿಸಿದ್ದಾಯಿತು. ಮತ್ತು ನನ್ನ ಫ್ರೆಂಡ್ಗೂ ಕೂಡ ಸ್ವಲ್ಪ ಕೊಟ್ಟಿದ್ದೀನಿ, ಅವ್ರಿಗೆ ಆ್ಯಕ್ಚುಲಿ ಬರುತ್ತೆ ಕಟ್ಟೋದಕ್ಕೋಸ್ಕರ.
ಕಟ್ಟೋದಕ್ಕೋಸ್ಕರ ಕೊಟ್ಟಿದ್ದೀನಿ ಅವ್ರಿಗೆ ಕಟ್ಕೊಡಿ ಅಂತ. ಸೊ ಓಕೆ, ಇದು ನನ್ನ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಸೊ ಇಷ್ಟೆಲ್ಲ ನಾನು ಐಟಮ್ ತೊಗೊಂಡಿದ್ದೀನಿ. ಇವಾಗ ಆಲ್ಮೋಸ್ಟ್ ತುಂಬ ಕೆಲಸ ಇದೆ, ಇದೆಲ್ಲ ಮಾಡಬೇಕು. ನಾಳೆ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಬಾಯ್ ಬಾಯ್.